guys, welcome to Toss and Talk. Come back to the channel. IPL 2026 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನಿನ್ನೆ ಮ್ಯಾಚ್ದು SRH ವರ್ಸಸ್ KKRದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಸೊ ಇವಾಗ ಈ ಮ್ಯಾಚ್ಗೆ ವಾಪಸ್ ಬಂದ್ಬೇಡ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಚೇಪಾಕಲ್ಲಿ. ಫಸ್ಟು IPL 2024 ಸ್ಟ್ಯಾಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ ಅವಾಗ 172 ಆಗಿತ್ತು ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 164 ಆಗಿತ್ತು. ಅವಾಗ ಓವರಾಲ್ 8 ಗೇಮ್ಸ್ ನಡೆದಿತ್ತು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 3 ಗೆದ್ದಿದ್ದಾರೆ ಆ್ಯಂಡ್ ಚೇಸ್ ಮಾಡಿರೋರು 5 ಗೆದ್ದಿದ್ದಾರೆ. ನೆಕ್ಸ್ಟ್ IPL 2025 ಸ್ಟ್ಯಾಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವಾಗ ಇದ್ರ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 163 ಆಗಿತ್ತು ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 170 ಆಗಿತ್ತು. ಅವಾಗ ಓವರಾಲ್ 6 ಗೇಮ್ಸ್ ನಡೆದಿತ್ತು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 2 ಸತಿ ಗೆದ್ದಿದ್ದಾರೆ ಆ್ಯಂಡ್ ಚೇಸ್ ಮಾಡಿರೋರು 4 ಸತಿ ಗೆದ್ದಿದ್ದಾರೆ. ಸೊ ಇದಿಷ್ಟು ನೋಡಿದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೀಮ್ ಟಾಸ್ ಗೆದ್ರೆ ಚೇಸ್ ಮಾಡೋಕ್ಕೆ ನೋಡ್ತಿರ್ತಾರೆ. ಇದೊಂದು ರೀಸನ್. ಆ್ಯಂಡ್ ಇನ್ನೊಂದೇನೆಂದರೆ ಡ್ಯೂ ಬರೋ ಚಾನ್ಸಸ್ಸು ತುಂಬ ಹೈ ಇದೆ. ಸ್ವಲ್ಪ ಕಷ್ಟಪಡ್ತಾರೆ ಸೆಕೆಂಡು ಬೌಲಿಂಗ್ ಮಾಡೋರು. ಸೊ ಅದಕ್ಕೋಸ್ಕರನೇ ನೋಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂದರೆ ಮಿನಿಮಮ್ 185 ಬೇಕೇ ಬೇಕು. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮ್ 185 ಸ್ಕೋರ್ ಮಾಡಿಬಿಟ್ಟು ಸೋತ್ರೆ ಅವ್ರ ಬೌಲಿಂಗ್ನೇ ಬ್ಲೇಮ್ ಮಾಡಬೇಕಷ್ಟೇ. ಇವಾಗ ಸೋತ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ವಿವರ್ 15 ರನ್ಸ್ ಶಾರ್ಟ್, ವಿವರ್ 20 ರನ್ಸ್ ಶಾರ್ಟ್ ಅಂತ. ಅದೆಲ್ಲ ಏನೂ ಇಲ್ಲ. ಚೇಪಾಕಲ್ಲಿ 200 ಎಲ್ಲ ನೋಡೋದಿಲ್ಲ ಯಾರೂ. 185 ಹೊಡೆದ್ರೆ 100% ಡಿಫೆಂಡ್ ಮಾಡಲೇಬೇಕು. ಈಗ ಆ್ಯಕ್ಚುಲಿಯಲ್ಲಿ 170, 175 ಸಾಕು. ಏನಕ್ಕೆ ಒಂದು 15 ರನ್ಸ್ ಎಕ್ಸ್ಟ್ರಾ ಅಂದರೆ ಫಾರ್ ಸೇಫರ್ ಸೈಡ್. ಡ್ಯೂ ಅಲ್ವಾ, ಬಾಲ್ ಸ್ಕಿಟ್ ಆಗೋದು, ಇಲ್ಲಾಂದರೆ ಒಂದೊಂದು ಸತಿ ಅದು ವೈಡಾಗಿ ಕನ್ವರ್ಟ್ ಆಗುತ್ತೆ. ಎಕ್ಸ್ಟ್ರಾಸು ಇದೆಲ್ಲ ಸೇರಿಬಿಟ್ಟು ಒಂದು 15 ರನ್ ಎಕ್ಸ್ಟ್ರಾ ಅಷ್ಟು ಬಿಟ್ಟರೆ 185 ಹೊಡೆದ್ಬಿಟ್ಟುವೇ ಹೇಳಿದ್ನಲ್ಲ ಇವ್ರಿಗೂ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ 100% ಬೌಲರ್ಸ್ ಮೇಲೆ ಬ್ಲೇಮು. ನೆಕ್ಸ್ಟು ಇದರದ್ದು 2025 ಅಂತ ಬಂದಾಗ ಹೈಯೆಸ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ ಬಂದಾಗ RCB ವರ್ಸಸ್ CSK 196 ಫಾರ್ 7 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಹೈಯೆಸ್ಟ್ ಸ್ಕೋರ್ ಅಂತ ಬಂದಾಗ 194 ಫಾರ್ 6 ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ನೆಕ್ಸ್ಟು ಇದ್ರದ್ದು ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಬಗ್ಗೆ ಮಾತಾಡೋಣ. ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 7.79 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.41. ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ನಾನು ಕೆಲವೊಂದು ಸ್ಟೇಡಿಯಮ್ಸಲ್ಲಿ ಹೇಳಿರ್ತೀನಿ, ಇಲ್ಲ ಗುರು ಪವರ್ ಪ್ಲೇನಲ್ಲಿ ಸ್ಪಿನ್ನರ್ಸ್ ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ, ಬರೀ 7 to 20 ಮಾಡಬೇಕು ಅಂತ. ಬಟ್ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. 100% 20 ಓವರ್ಸ್ಗೂ ಸ್ಪಿನ್ ಹೆಲ್ಪ್ ಇದ್ದೇ ಇದೆ. ಸೊ ಪವರ್ ಪ್ಲೇನಲ್ಲಿ ಯಾರಾದರೂ ಸ್ಪಿನ್ನರ್ಸ್ನ ತಂದರೂ ಆಶ್ಚರ್ಯ ಪಡೋಂಥದ್ದೇನೂ ಇಲ್ಲ. ನೆಕ್ಸ್ಟು ಇವ್ರು 3 ಫೇಸಸ್ ಬಗ್ಗೆ ಮಾತಾಡೋಣ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮ್ ಗೆಲ್ಲಬೇಕಂದ್ರೆ ಅಟ್ಲೀಸ್ಟ್ ಅಂದರೆ 185 ಸ್ಕೋರ್ ಮಾಡಬೇಕಂದ್ರೆ ಯಾವ ಥರ 3 ಫೇಸಸ್ನ ಯೂಟಿಲೈಸ್ ಮಾಡ್ಕೊಬೇಕು ಅಂತ. ಪವರ್ ಪ್ಲೇನಲ್ಲಿ ಇಲ್ಲೂ ಅಷ್ಟೇ ಸ್ಟಾರ್ಟ್ ಬರಲೇಬೇಕು. ಯಾಕಂದರೆ ಇಲ್ಲಿ ಸ್ಲೋ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. 57 ಫಾರ್ 2 ಆರ್ 60 ಫಾರ್ 2 ಇದ್ದರೆ 1-2 ವಿಕೆಟ್ ಹೋದ್ರೂ ಪರವಾಗಿಲ್ಲ ಅಂತ ಇದೊಂಥರ ತುಂಬ ಒಳ್ಳೆ ಸ್ಟಾರ್ಟು. ನೆಕ್ಸ್ಟು 10 ಓವರ್ಸ್ ಅಷ್ಟೊತ್ತಿಗೆ 84 ಫಾರ್ 2 ಇದ್ದರೆ ಒಳ್ಳೆ ಸ್ಕೋರ್. ಏನಕ್ಕಂದರೆ ಇಲ್ಲಿ 7 to 10 ಓವರ್ಸ್ ಏನಿದೆ ವಿಕೆಟ್ಸ್ ಬೀಳೋಂಥ ಚಾನ್ಸಸ್ ತುಂಬ ಹೈ ಇದೆ. ಸೊ ಇಲ್ಲಿ ವಿಕೆಟ್ ಕಳ್ಕೊಳ್ಳದಲ್ಲೇ ಆಡಬೇಕು. 7 to 10 ಓವರ್ಸ್ ಏನಂದರೆ ಒಂದು 25ರಿಂದ 28 ರನ್ ಬಂದರೂ ಸಾಕು, ಪರವಾಗಿಲ್ಲ. ಸೊ ಅಷ್ಟೊತ್ತಿಗೆ 84 ಫಾರ್ 2. ನೆಕ್ಸ್ಟು 15 ಓವರ್ಸ್ ಅಷ್ಟೊತ್ತಿಗೆ 130 ಫಾರ್ 4 ಇದ್ದರೆ ಇದೊಂಥರ ಒಳ್ಳೆ ಸ್ಕೋರು. 11 to 15 ಓವರ್ಸ್ ಏನಂದರೆ ರನ್ ರೇಟ್ನ ಸ್ವಲ್ಪ ಹೈ ಮಾಡಬೇಕು ಆ್ಯಂಡ್ ಅದೇ ಟೈಮಲ್ಲಿ ವಿಕೆಟ್ಸು ಹೋಗಬಾರ್ದು. ಒಂದು 2 ವಿಕೆಟ್ಸ್ ಹೋದರೂ ಪರವಾಗಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಎಲ್ಲ ಹೋಗ್ಬಿಟ್ರೆ ಆಮೇಲೆ ಲಾಸ್ಟಲ್ಲಿ ಪ್ರಾಬ್ಲಮ್ ಆಗೋಗುತ್ತೆ. ಸೊ 130 ಫಾರ್ 4 ಆ್ಯಂಡ್ ಲಾಸ್ಟ್ 5 ಓವರ್ ಏನಿದೆ, ನಾನು ಬೇರೆ ಸ್ಟೇಡಿಯಮ್ ಥರ 60 ರನ್ ಬರುತ್ತೆ, 65 ರನ್ ಬರುತ್ತೆ, 70 ರನ್ ಬರುತ್ತೆ ಅಂತೆಲ್ಲ ನಾನು ಹೇಳೋದಿಲ್ಲ. ಲಾಸ್ಟ್ 5 ಓವರು ವಿಕೆಟ್ಸ್ ಕೈಯಲ್ಲಿದ್ದರೆ 150 to 55 ರನ್ಸ್ ಬಂದೇ ಬರುತ್ತೆ. ಸೊ 185 ಸ್ಕೋರ್ನ ಆರಾಮಾಗಿ ರೀಚ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಈ ಥಿಯರಿ ಫಾಲೋ ಮಾಡಿದ್ರೆ 185 ಮಿನಿಮಮ್ ಹೋಗ್ತಾರೆ. ಬಟ್ ಅದಕ್ಕಿಂತ ಜಾಸ್ತಿ ಹೋದರೆ ಆಬ್ವಿಯಸ್ಲಿ ಆ ಟೀಮ್ಸ್ಗೆ ಅಡ್ವಾಂಟೇಜು. ಸೊ ಇದಿಷ್ಟಾಗಿತ್ತು ಓವರ್ ಆಲ್ ಸ್ಟೇಡಿಯಂ ಸ್ಟ್ಯಾಟ್ಸು. ನೆಕ್ಸ್ಟು ಇಬ್ಬರದ್ದು ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ಸಲ್ಲಿ ಹಾಕಿ. ಇಲ್ಲ ಗುರು ನನಗೆ ಈ ಪ್ಲೇಯರ್ ಬಂದಿದ್ರೆ ಇನ್ನೂ ಸ್ಟ್ರಾಂಗ್ ಅನಿಸುತ್ತೆ ಅಂದರೆ 100% ನೀವು ಆಗ್ಬೋದು. ಫಸ್ಟ್ ಇವಾಗ CSK 11 ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಆಯುಷ್ ಮಾತ್ರೆ, ನಂಬರ್ 4 ಮ್ಯಾಥ್ಯೂ ಶಾರ್ಟ್, ನಂಬರ್ 5 ಶಿವಮ್ ದುಬೆ, ನಂಬರ್ 6 ಕಾರ್ತಿಕ್ ಶರ್ಮಾ, ನಂಬರ್ 7 ಜೇಮಿ ಓವರ್ಟರ್ನ್, ನಂಬರ್ 8 ಅನುಶೂಲ್ ಕಾಂಬೋಜ್, ನಂಬರ್ 9 ಮ್ಯಾಟ್ ಹೆನ್ರಿ, ನಂಬರ್ 10 ನೂರ್ ಅಹಮದ್, ನಂಬರ್ 11 ಖಲೀಲ್ ಅಹಮದ್. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ಇವ್ರಿಗೇನಾದರೂ ಲಾಸ್ಟ್ ಟೈಮ್ ಥರ ಬ್ಯಾಟಿಂಗ್ ಕೊಲಾಪ್ಸ್ ಆಗಿಬಿಟ್ರೆ ಸರ್ಫರಾಜ್ ಖಾನ್. ಆ್ಯಕ್ಚುಲಿ ನಾನು ಊರ್ವಿಲ್ ಪಟೇಲ್ನ ನೋಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವರು ಸರ್ಫರಾಜ್ ಖಾನ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು. ಅದಾದಮೇಲೆ ಏನಾದ್ರು ಬೌಲಿಂಗಿಗೆ ಏನಾದರೂ ಬೇಕಂದರೆ ಮೇ ಬಿ ರಾಹುಲ್ ಚಹರ್ ಕಡೆಗೆ ನೋಡ್ತಾರೆ.
ಇವರು ಮೇ ಬಿ ಪ್ರಶಾಂತ್ ವೇರ್ ಇರ್ಬೋದು, ಅಖಿಲ್ ಹುಸೇನ್ ಇರ್ಬೋದು, ಆಡಿಸಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಗೇಮೇ ನಾನು ಹೇಳಿದ್ನಲ್ಲ, ಅಲ್ಲ ಗುರು, ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ಸರ್ಫ್ರಾಜ್ ಖಾನ ಇವ್ರು ಮೇಲೆ ಕಳಿಸ್ತಾ ಇದ್ದಾರೆ ಅಂದರೆ ಏನಕ್ಕೆ ಮತ್ತೆ ಇದು ಮಾಡಬೇಕಿತ್ತು? ಇವಾಗ ಕಾರ್ತಿಕ್ ಶರ್ಮಾಗೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಕಾನ್ಫಿಡೆನ್ಸ್ ತೋರಿಸ್ಬೇಕಿತ್ತು ನನ್ನ ಪ್ರಕಾರ. ಈಗ ತುಂಬ ಜನ ಕೇಳ್ಬೋದು, ಅಲ್ಲ ಗುರು, ಸರ್ಫ್ರಾಜ್ ಖಾನು ಮುಂಬೈನ ಕಾಪಾಡಿಲ್ವಾ ಡೊಮೆಸ್ಟಿಕ್ ಅಂತ ಬಂದಾಗ? 50 ಕಾರೆಲ್ಲ ಇದ್ದಾಗ ಅವರು ಶಾರ್ದುಲ್ ಠಾಕೂರ್ ಬಂದ್ಬಿಟ್ಟು ಕಾಪಾಡಿದ್ದಾರೆ ತಾನೇ, ನೀನೇನಕ್ಕೆ ಹಿಂಗೆ ಹೇಳ್ತಾ ಇದೀಯ ಅಂತ ಚಿಕ್ಕ ಹುಡುಗನಿಂದ ನೋಡ್ಕೊಂಬರ್ತಾ ಇದ್ದೀನಿ ನಾನು. ಇದೇ ಥರ ಸಿಚುವೇಶನ್ ಇರುತ್ತೆ ಮುಂಬೈಗೂ ಅಷ್ಟೇ, ಬಂದ್ಬಿಟ್ಟು ಕಾಪಾಡ್ಬಿಟ್ಟು 100 ಎಲ್ಲ ಹೊಡಿತಾರೆ, ಅದು ಬೇರೆ. ಮತ್ತೇನಕ್ಕೆ ಆಡೋದು? ಅಷ್ಟು ಚೆನ್ನಾಗಿ ಆಡಿದ್ರು IPL ಅನ್ಸಾಲ್ಟ್ ಆದರು, ಆಮೇಲೆ ಬೇರೆ ಟೀಮ್ಸಿಗೆ ಹೋದ್ರೂ ಪ್ಲೇಯಿಂಗ್ 11 ಆಡಿಸ್ಲೇ ಇಲ್ಲ. ಮೇಯ್ನ್ ರೀಸನ್ಸ್ ಇರುತ್ತೆ. ಅಲ್ಲಿ ಡೊಮೆಸ್ಟಿಕಲ್ಲಿ ಬಂತು ಅಂದ ಮಾತ್ರಕ್ಕೆ ಇಲ್ಲಿ ಬರ್ತಾ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಸರ್ಫ್ರಾಜ್ ಖಾನ ಕಳ್ಸಿದ್ದು ನಾನು ತಪ್ಪಂತ ಹೇಳ್ತಿಲ್ಲ. ಈಗ ಎಷ್ಟೋ 14 ಕೋಟಿ ಕೊಟ್ಬಿಟ್ಟು ಕಾರ್ತಿಕ್ ಶರ್ಮನ್ ತೊಗೊಂಡ್ಮೇಲೆ ಆಡಿಸ್ಬೇಕಿತ್ತು, ಮೇಲೆ ಕಳಿಸ್ಬೇಕಿತ್ತು, ಹೇಳ್ಬೇಕಿತ್ತು, ಗುರು ನೀನು ಫೇಲ್ ಆದರೂ ನಮಗೆ ಪರವಾಗಿಲ್ಲ, ನಿನ್ನ ಮೇಲೆ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡು, ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸು ಅಂತ ಯಾರು ಗೊತ್ತು. ಕಾರ್ತಿಕ್ ಶರ್ಮಾ ಒಂದು 30-35 ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ಗೇಮ್ ಬೇರೆ ಥರ ಹೋಗ್ಬೋದಿತ್ತಲ್ವಾ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇನ್ನೊಂದು ಪ್ರಶಾಂತ್ ವೀರು, ಈಗ ಇವ್ರು ಜಡೇಜಾನ ಇದ್ದಿದ್ರೆ ಜಾಸ್ತಿ ಲೆಫ್ಟ್ ಹ್ಯಾಂಡರ್ಸ್, ಅದೇ ICC ರೂಲ್ಸ್ ಇದೆಯಲ್ಲ ಮಾಡಬಾರ್ದು ಅಂತ, ಅದೇ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಬಂದುಬಿಟ್ಟು ಲೆಫ್ಟ್ ಹ್ಯಾಂಡರ್ಸಿಗೆ ಮಾಡಬಾರ್ದು ಅಂತ. ಇವಾಗ ಅದೇ ಜಡೇಜಾ ಆಗಿದ್ರೆ ಬಿಟ್ಬಿಡೋರಾ? ಇವಾಗ ಯಾರಾದರೂ ಕೇಳ್ತಾರೆ, ಅಯ್ಯೋ ಹುಚ್ನನ್ ಮಗನೇ ಜಡೇಜಾನ ಯಾರೋ ಬಿಡ್ತಾರೆ CSKನಲ್ಲಿ ಅಂತ, ಅಂದರೆ ಪ್ಲೇಯಿಂಗ್ 11 ಇದ್ದಿದ್ರೆ. ಸೊ ಅದಾದ ಇವರು ಇವಾಗ ಜಡೇಜಾನಲ್ಲಿ ಕಳ್ಸಿದ್ಮೇಲೆ ವರ್ಲ್ಡ್ಗೆ ಏನು ಮೆಸೇಜ್ ಕೊಟ್ಟಿರೋದು? ನಾವು ಜಡೇಜಾಗೆ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಬಂದುಬಿಟ್ಟು ಪ್ರಶಾಂತ್ ವೀರ್ನೇ ತೊಗೊಂಡಿರೋದು. ಸೊ ಅವರು ಆಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಶಾಂತ್ ವೀರ್ನ ಯಾಕೆ ಆಡಿಸ್ಲಿಲ್ಲ? ಅದೇ ICC ರೂಲ್ಸ್ ಫಾಲೋ ಮಾಡೋದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಗೊತ್ತಿಲ್ಲ ಇವರು ಇನ್ನೂ ಏನೇನು ಮಾಡ್ತಾರೆ ಅಂತ. ಬಟ್ ಈ ಥರ ಎಲ್ಲ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿದ್ದೀನಿ, ಅಂದರೆ ಡೀಟೇಲ್ ಸ್ಕ್ವಾಡು ಅನಾಲಿಸಿಸ್ ಮಾಡ್ಬೇಕಂದ್ರೆ CSK ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಲ್ಲ, ಬಟ್ ಮಿಡ್ ಆಫ್ ದ ಟೇಬಲಲ್ಲಿ ಎಂಡ್ ಆಗ್ತಾರೆ ಅಂತ. ಬಟ್ ಈ ಥರ ಎಲ್ಲ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ನೋಡೋಣ ಏನಾಗುತ್ತಂತ. ಸೊ ನೆಕ್ಸ್ಟು ಪಂಜಾಬ್ ಕಿಂಗ್ಸ್ 11 ಬಗ್ಗೆ ಮಾತಾಡೋಣ. ಇವರೇನು ಅಷ್ಟು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನ್ ಅಂತ ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ಇವ್ರು ಬೌಲರ್ಸ್ ಎಲ್ಲ ಪ್ರಾಮಿಸ್ ತೋರಿಸಿರೋದ್ರಿಂದ ಆಲ್ರೆಡಿ ಮೇ ಬಿ ಏನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಪ್ರಕಾರ ಪ್ರಿಯಾನ್ಶಾರಿಯಾ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಶ್ರೇಯಸ್ ಅಯ್ಯರ್, ನಂಬರ್ 4 ಕೂಪರ್ ಕೊಹ್ಲಿ. ಇಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು 11ನಲ್ಲಿ. ಏನಕ್ಕಂದರೆ ಇವಾಗ ಪೊಸಿಷನ್ಸ್ ಅಷ್ಟೇ ನಾನು ಹೇಳ್ತಿರೋದು. ಬೈ ಚಾನ್ಸು ಪ್ರಿಯಾನ್ಶಾರಿಯಾ ಔಟ್ ಆದರೆ ಕೂಪರ್ ಕೊಹ್ಲಿ ಬರ್ಬೋದು, ಇಲ್ಲಾಂದರೆ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆದರೆ ಶ್ರೇಯಸ್ ಅಯ್ಯರ್ ಬರ್ಬೋದು. ಆ ಥರ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ನೋಡ್ತಾರೆ ಅಂದರೆ ಆ ಥರ ಆಗ್ಬೋದು ಅಷ್ಟೇ. ಅದಾದಮೇಲೆ ನಿಹಾಲ್ ವದೇರಾ, ಶಶಾಂಕ್ ಸಿಂಗ್, ಮಾರ್ಕೋ ಸ್ಟೋಯ್ನಿಸ್, ಮಾರ್ಕೋ ಯಾನ್ಸನ್, ಸೇವಿಯರ್ ಬಾರ್ಟ್ಲೆಟ್, ವಿಜಯ್ ಕುಮಾರ್, ವೈಶಾಖ್, ಹರ್ಷ್ದೀಪ್ ಸಿಂಗ್. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ಯಜ್ವೇಂದ್ರ ಚಹಲ್ ಬಂದೇ ಬರ್ತಾರೆ. ಅಂದರೆ ಅದೇ ಇವರು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಪ್ರಿಯಾನ್ಶಾರಿಯಾ ಜಾಗದಲ್ಲಿ ನೆಕ್ಸ್ಟ್ ಬೌಲಿಂಗಿಗೆ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಚಹಲ್, ಇಲ್ಲಾಂದರೆ ಚಹಲ್ ಜಾಗದಲ್ಲಿ ಪ್ರಿಯಾನ್ಶಾರಿಯಾ ಬರ್ತಾರೆ ಅಷ್ಟೇ. ಅದು ಬೇಸ್ಡ್ ಆನ್ ದ ಸಿಚುವೇಶನ್ ಅಷ್ಟೇ. ಸೊ ಇವಾಗ ಪಂಜಾಬ್ ಕಿಂಗ್ಸ್ 11ನಲ್ಲಿ ಕೇಳ್ಬೋದು, ಗುರು ಹರ್ಪ್ರೀತ್ ಬ್ರಾರು ಏನಕ್ಕಿಲ್ಲ ಅಂತ. ಅಂದರೆ ಇವರು ಮೇ ಬಿ ಲಾಸ್ಟ್ ಟೈಮ್ ಮುಳ್ಳನ್ಪುರ್ ವಿಕೆಟಲ್ಲೇ ಇವ್ರು ನೋಡಲಿಲ್ಲ. ಅಂದರೆ ಬೇಕಂದರೆ 2-3 ಓವರು ಕೂಪರ್ ಕೊಹ್ಲಿನೇ ಹಾಕ್ಕೊಟ್ಬಿಡ್ತಾರೆ. ಅಂದರೆ ಒಂದು 3 ಓವರ್ಸ್ಗೆ 25 ರನ್ಸು ಕೊಡೋಂಥ ಕೆಪಾಬಿಲಿಟಿ ಇರೋ ಬೌಲರು ಬೇಕಂದರೆ. ಇಲ್ಲಾಂದರೆ ಇವರು ಮೇಯ್ನು ಇವ್ರಿಗೆ 4 ಫ್ರಂಟ್ ಲೈನ್ ಬೌಲರ್ಸೇ ಇರೋದ್ರಿಂದ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಚೇಪಕ್ ಮೊದಲಿನ ಥರ ಸ್ಪಿನ್ನಿಗೆ ಅಷ್ಟೊಂದೇನು ಹೆಲ್ಪ್ ಇಲ್ವಲ್ಲ. ಸೊ ಅದಕ್ಕೋಸ್ಕರನೇ ಅವರು ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಮೇ ಬಿ ಇನ್ನೇನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇವಾಗ ಎರಡರದ್ದು 11ದು ಡೀಟೇಲ್ಡ್ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ಇವಾಗ ವಿನ್ ಫ್ಯಾಕ್ಟರ್ಸ್ ಆ್ಯಂಡ್ ಎಡ್ಜ್ ಆ್ಯಂಡ್ ಗೇಮ್ ಚೇಂಜರ್ಸಿಗೆ ಹೊರಟೋಗೋಣ. ವಿನ್ ಫ್ಯಾಕ್ಟರ್ ಅಂತ ಬಂದಾಗ ಫಸ್ಟ್ 8 ಓವರ್ಸ್ ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅವರಿಗೆ ಹೈಯರ್ ಚಾನ್ಸ್ ಇರೋದು. ಯಾಕಂದರೆ ಫಸ್ಟ್ 8 ಓವರು 65 ಫಾರ್ ನೋ ಲಾಸ್ ಆರ್ 70 ಫಾರ್ 1 ಇದ್ರೂ ಸಾಕು, ಒಂಥರ ಒಳ್ಳೆಯ ಸ್ಕೋರೇ ಇದು. ಇವಾಗ ಇದೊಂದು 8 ರನ್ಸ್ ಪರ್ ಓವರ್ 9 ರನ್ಸ್ ಪರ್ ಓವರ್ ಹೋಗುತ್ತೆ, ಪರವಾಗಿಲ್ಲ. ಇದೆಲ್ಲ ನಾರ್ಮಲ್ ಡೇ ಆಫ್ ದ T20 ಇದ್ರಲ್ಲ ಅದೆಲ್ಲ ನಾರ್ಮಲ್ ಸ್ಕೋರೇನೆ. ಬಟ್ ಸ್ಲೋ ಅನ್ಸಿದ್ರು ಈ ಗೇಮ್ ಇಲ್ಲಿ ಫಸ್ಟ್ 8 ಓವರ್ ಸೆಟ್ ಆಗೋದು ತುಂಬ ಇಂಪಾರ್ಟೆಂಟ್. ಇಲ್ಲೆಲ್ಲ ವಿಕೆಟ್ಸ್ ಕಳ್ಕೊಂಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ. ನೆಕ್ಸ್ಟು ಇದ್ರದ್ದು ಎಡ್ಜ್ಗೆ ಹೊರಟೋಗೋಣ. ನನ್ನ ಪ್ರಕಾರ ಎಡ್ಜ್ ಅಂತ ಬಂದಾಗ ನನಗೆ CSKಗೆ 52% ಚಾನ್ಸ್ ಕೊಡ್ತೀನಿ, ಆ್ಯಂಡ್ ಪಂಜಾಬ್ ಕಿಂಗ್ಸ್ಗೆ 48% ಚಾನ್ಸ್ ಕೊಡ್ತೀನಿ. ಗೇಮ್ ಸ್ವಲ್ಪ ಕ್ಲೋಸಾಗಿ ಹೋಗುತ್ತೆ, ಬಟ್ ನನಗೆ ಯಾಕೋ ಇವತ್ತು ಸ್ವಲ್ಪ CSK ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಇರ್ಬೋದು, ಋತುರಾಜ್ ಗಾಯಕ್ವಾಡ್ ಇರ್ಬೋದು, ಇವರೆಲ್ಲ ಸ್ವಲ್ಪ ಮೇ ಬಿ ಇವತ್ತು ಸ್ವಲ್ಪ ಚೆನ್ನಾಗಿ ಆಡ್ಬೋದು ಅಂತ ನಂಗೆ ಅನಿಸ್ತಿದೆ. ಆ್ಯಂಡ್ ಓವರಾಲ್ ಎಲ್ಲ ಟೀಮ್ಸ್ ಅಂತ ನೋಡಿದಾಗ ಆ್ಯಕ್ಚುಲಿ ಪಂಜಾಬ್ ಕಿಂಗ್ಸೇ ಸ್ಟ್ರಾಂಗ್ ಇದೆ.
ಕಂಪ್ಯಾರಿಟಿವ್ಲಿ. ಬಟ್ ಇವತ್ತು ನನಗೆ ಏನಕ್ಕೋ ಅನ್ನಿಸ್ತಾ ಇದೆ CSK ಮೇ ಬಿ ಇವತ್ತು ಅವ್ರ ಅಕೌಂಟ್ ಓಪನ್ ಮಾಡ್ತಾರೆ ಅಂತ. ನೆಕ್ಸ್ಟು ಇದ್ರಲ್ಲಿ ಗೇಮ್ ಚೇಂಜರ್ಸಿಗೆ ಹೊರಟೋಗೋಣ. PBKs ಅಂತ ಬಂದಾಗ ನನ್ನ ಪ್ರಕಾರ ಪ್ರಭ್ಸಿಮ್ರನ್ ಸಿಂಗ್ ಅನಿಸುತ್ತೆ. ಅವ್ರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಮಿನಿಮಮ್ ಒಂದು ಗೇಮ್ ಅಂತ ಬಂದಾಗ 35 to 40 ರನ್ಸ್ ಹೊಡಿತಾರೆ. ಲಾಸ್ಟ್ ಸೀಸನಿಂದ ನೋಡ್ಕೊಂಬರ್ತಾಯಿದ್ದೀನಿ, ಅದ್ರ ಮುಂಚಿಂದನೂ ಅಷ್ಟೇ. ಸೊ ನಮ್ಗೆ ಯಾಕೋ ಇವತ್ತು ಪ್ರಭ್ಸಿಮ್ರನ್ ಸಿಂಗ್ದು ಬಿಗ್ ಸ್ಕೋರ್ ಅಂತ ಅನ್ನಿಸ್ತಿದೆ. ಆ್ಯಂಡ್ CSK ಅಂತ ಬಂದಾಗ ನನಗೆ ಯಾಕೋ ಸಂಜು ಸ್ಯಾಮ್ಸನ್ ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಲ್ಲ. ನಾನು ಇದನ್ನು ತುಂಬ ವರ್ಷದಿಂದ ನಾನು ಹೇಳ್ತಿದ್ದೀನಿ, ಇವರು ಧೋನಿ ಯಾವಾಗ ಒಂದ್ಸತಿ ಕ್ಯಾಪ್ಟನ್ಸಿ ಬಿಟ್ಕೊಟ್ರು ಋತುರಾಜ್ ಗಾಯಕ್ವಾಡ್ ಆದರೂ ಅವ್ರದ್ದು ಫೋಕಸ್ಸು ಶಿಫ್ಟಾಗಿ ಹೋಗುತ್ತೆ. ಅಂದರೆ ಯಾವ ಥರ ಚೇಂಜಸ್ ಮಾಡೋದು ಅಂತ. ಸೊ ಅದ್ರ ಮೇಲೆ ಇವ್ರಿಗೆ ಪ್ರೆಷರ್ ಆಗೋಗುತ್ತೆ. ಅದಕ್ಕೇ ಕ್ಯಾಪ್ಟನ್ಸಿಗೆ ಬೇರೆ ಯಾರನ್ನಾದ್ರೂ ನೋಡ್ಬೋದು. ಆ್ಯಕ್ಚುಲಿ ಋತುರಾಜ್ ಗಾಯಕ್ವಾಡ್ ವಿತೌಟ್ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾರೆ. ಇವಾಗ ನಾನೇನೋ 1 ಮ್ಯಾಚ್ ಔಟ್ ಆಗೋಗ್ಬಿಟ್ರೆ ಅದಕ್ಕೆ ನಾನು ಹೇಳ್ತಿಲ್ಲ. ಲಾಸ್ಟ್ ಇಯರು ಅಷ್ಟೇ, ಲಾಸ್ಟ್ ಇಯರು ಅಷ್ಟೇ. ಇವಾಗ ಇವರು ಧೋನಿ ಇದ್ದಾಗ ಕ್ಯಾಪ್ಟನ್ಸಿಲಿ ಗೆದ್ದಿದ್ರಲ್ಲ 2023ನಲ್ಲಿ. ಸೊ ಅವಾಗ ಏನಾಗಿತ್ತು ಅಂದರೆ ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಡೆವನ್ ಕಾನ್ವೇನೇ ಯಾವಾಗಲೂ ಜಾಸ್ತಿ ಗೆಲ್ಲಿಸ್ತಾ ಇದ್ದಿದ್ದು. ಅವಾಗ ಋತುರಾಜ್ ಗಾಯಕ್ವಾಡು ವಿತೌಟ್ ಕ್ಯಾಪ್ಟನ್ಸಿ ಆಡ್ತಿದ್ದಿದ್ದು. ಕ್ಯಾಪ್ಟನ್ಸಿ ಬಂದಮೇಲೆ ಸ್ವಲ್ಪ ಇವ್ರದ್ದು ಡೌನ್ ಆಗಿದೆ ಪ್ರೆಷರಿಂದ. ಆ್ಯಂಡ್ ಬೌಲಿಂಗು ಅಷ್ಟೇ ಗುರು, ಸರಿಯಾಗೆಲ್ಲ ರೊಟೇಷನ್ ಮಾಡೋದಿಲ್ಲ. ಸ್ಪಿನ್ನರ್ಸ್ನ ಕೊಡಬಾರ್ದು ಅನ್ನಂಗೆ ನೋಡ್ತಾರೆ ಯಾವಾಗ್ಲೂ. ಸೊ ನೋಡೋಣ ಇವತ್ತು ಏನೇನು ಮಾಡ್ತಾರೆ ಅಂತ. ಸೊ ಇದಿಷ್ಟಾಗಿತ್ತು CSK ವರ್ಸಸ್ PBKs ಪ್ರಿವ್ಯೂ. ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.